ಹಾಯ್, ನಾನು ಕೃಷ್ಣ. ವೆಲ್ಕಮ್ ಟು ದ ಕೆ ಸಿ ಶೋ. ಸೊ ಇವಾಗ ತಾನೇ ನಾನು ಆ್ಯಕ್ಚುಲಿ ಇವಾಗಲ್ಲ 2 ವೀಕ್ಸ್ ಬ್ಯಾಕ್ ಸೋ ಮೂವಿನ ಫಸ್ಟ್ ಶೋ ನೋಡ್ಕೊಂಡು ಬಂದೇನೆ ಆಯಿತಾ. ಲಿಟ್ರಲಿ ಸೂಪರ್ ಮೂವಿ. ತುಂಬ ಲೇಟ್ ಆಯಿತು ರಿವ್ಯೂ ಮಾಡುವಂಥದ್ದು ಬಿಕಾಸ್ ಆಫ್ ಎಕ್ಸಾಮ್ಸ್ ಬ್ಲಾ 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 ಕಾಲೇಜ್ ಬಿಟ್ಟಾಗಿ. ಬಟ್ ನನಗೆ ಮೂವಿ ರಿವ್ಯೂ ಮಾಡಬೇಕಿತ್ತು ಅಂತ ಅನಿಸಿತು ಬಿಕಾಸ್ ಅಷ್ಟು ಒಳ್ಳೆ ಸಿನಿಮಾ ಇದು. ಆ್ಯಂಡ್ ಏನು ಮಾತಾಡೋದು, ಆಬ್ವಿಯಸ್ಲಿ ನೀವು ನೋಡಿರ್ತೀರ, ತುಂಬ ಜನ ನೋಡಿರ್ತೀರಿ ಈ ಫಿಲಮನ್ನು. ಬಿಕಾಸ್ ನಮ್ಮ ತುಳುನಾಡಿನ ಎಲ್ಲ ಕಲಾವಿದರು ಮಾಡಿರುವಂತಹ ಸಿನಿಮಾ ಇದು. ಸೊ ತುಂಬಾ ಒಳ್ಳೆಯ ಪ್ರಶಂಸೆಗೂ ಪಾತ್ರವಾಗಿದೆ. ಆ್ಯಂಡ್ ಮಲಯಾಳಮಲ್ಲಿ ರೀಮೇಕ್ ಅಲ್ಲ, ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ, ತೆಲುಗಲ್ಲಿ ರಿಲೀಸ್ ಮಾಡಿದ್ದಾರೆ. ಬಾಲಿವುಡ್ ಅಂದರೆ ಹಿಂದಿಯವರು, ಕಾಲ್ಡ್ ಹಿಂದಿಯವರು ರೀಮೇಕ್ ರೈಟ್ಸನ್ನು ಕೇಳ್ತಿದ್ದಾರೆ ಅಂತ ದೇವರಣೆಗೂ ಗೊತ್ತಿಲ್ಲ ಎಷ್ಟು ಒಳ್ಳೆ ಮೂವಿನೂ ರೀಮೇಕ್ ಮಾಡಿ ಅಂತ ತೆಗ್ದಾಕ್ತಾರೆ ಅಂತ. ಬಟ್ ಏನೋ ಮಾಡಿವೆ. ಸೊ ತುಂಬಾ ಒಳ್ಳೆ ರೀತಿಯಲ್ಲಿ ಕೋಟಿ ದುಡ್ಡು ಮಾಡ್ತಿದೆ. 6-7 ಕೋಟಿಯ ಬಜೆಟಲ್ಲಿ ಮಾಡಿರುವಂಥ ಈ ಒಂದು ಸಿನಿಮಾ ಇವಾಗ 70+ ಕ್ರೋರ್ಸ್ ಅಂತ ಬಾಕ್ಸ್ ಆಫೀಸ್ ನ್ಯೂಸ್ ಬರ್ತಿದೆ. ತುಂಬಾ ಖುಷಿ. ಮೂವಿಯಲ್ಲಿ ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನಗಾಡ್ತಾರೆ. ತುಂಬಾ ಅಂದರೆ ಈ ಒಂದು ಮೂವಿ ನಾರ್ಮಲಾಗಿ ಎಂಟರ್ಟೈನ್ಮೆಂಟ್ ಥರ ನೀವು ಆಬ್ವಿಯಸ್ಲಿ ನೋಡಬಹುದು. ಬಟ್ ನಾನು ಮಾತ್ರ ಅಲ್ಲ, ತುಂಬ ಜನ ನೋಟಿಸ್ ಮಾಡಿರ್ತೀರ. ಇದು ಆ್ಯಕ್ಚುಲಿ ಮೂವಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಪರ್ಸ್ಪೆಕ್ಟಿವ್, ಅಂದರೆ ಯಾವ್ಯಾವ ರೀತಿಯ ಜನ ಇರ್ತಾರೆ, ಒಂದು ಫ್ಯಾಮಿಲಿ ಅಥವಾ ಕುಟುಂಬ ಅಥವಾ ಒಂದು ಊರು ಅಂತ ಹೇಳುವಾಗ ಯಾವ್ಯಾವ ರೀತಿಯ ಜನ ಇರ್ತಾರೆ. ಸೊ ಇದನ್ನು ಈ ಒಂದು ಮೂವಿ ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ. ಅಂದರೆ ಲೈಕ್ ಈಗ ಎಕ್ಸಾಂಪಲ್ ಕುಡುಕ ಭಾವ. ಸೊ ಊರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಆ ಥರ ಇರ್ತಾರೆ. ಅಥವಾ ಈ ಥರ ಕೆಲವೊಬ್ರು, ಅಂದರೆ ಎಲ್ಲವನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಮೂವಿ ನೋಡಿದರೆ ನಿಮಗೇನೆ ಅದು ಅರ್ಥ ಆಗುವಾಗ ಚಂದ ನಿಮಗೆ ಫೀಲ್ ಸಿಗ್ತದೆ. ಯಾವ ರೀತಿಯ ಜನ ನಮ್ಮ ಒಂದು ಊರಲ್ಲಿ ಅಥವಾ ನಮ್ಮ ಫ್ಯಾಮಿಲಿ ಇರ್ತಾರೆ ಅಂತ ಹೇಳುವಂಥ ಒಂದು ಪರ್ಸ್ಪೆಕ್ಟಿವನ್ನು ತೋರಿಸಿರುವಂಥದ್ದಿದೆಯಲ್ಲ, ಸೂಪರ್. JP ತುಮಿನಾಡ್ ಅವರು ಡೈರೆಕ್ಷನ್ ಮಾಡಿರುವಂಥ ಒಂದು ಫಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಅವರು ನಿಮಗೆ ಗೊತ್ತಿದ್ದರೆ ಅವನೇ ನಮ್ಮ ಮನುವಿನ ಸಪ್ತಸಾಗರ ಆಚೆಯಲ್ಲೂ ಮನುವಿನ ಪುಟ್ಟಿಯ ಗಂಡ. ಅವರೇ ಡೈರೆಕ್ಟ್ ಮಾಡಿರುವಂಥ ಮೂವಿ. ಸಣ್ಣ ಒಂದು ಸ್ಟೋರಿ, ಆ್ಯಕ್ಚುಲಿ ಒಂದ್ಲೇನೋ ಸ್ಟೋರಿ ಹೇಳಲಿಕ್ಕೆ ಹೋದರೆ ಏನೂ ಇಲ್ಲ ಆಯಿತಾ. ಒಂದು ಲಕ್ಸ್ ಸೋಪಿನ ಕಥೆ ಇದು. ಬಟ್ ಎಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮವರು, ಸೂಪರ್. ಸ್ಟಾರ್ಟಿಂಗಿಂದ ಎಂಡ್ ತನಕ ಫ್ಯಾಮಿಲಿಯೊಟ್ಟಿಗೆ ಕೂತು ಒಂಥರ ನಗಡಿಕೊಂಡು ಎಂಜಾಯ್ ಮಾಡೋವಂಥ ಸಿನಿಮಾ ಆಯಿತಾ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಕೆಲವೊಂದು ಕಡೆ ಅಂದರೆ ಫಸ್ಟ್ ಹಾಫಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಅನಿಸಿತು. ಸ್ವಲ್ಪ ಲೈಕ್ ಭಾವ ಕುಡ್ಕೊಂಡು ಬರುವಂಥ ಕೆಲವೊಂದು ವಿಷಯಗಳೆಲ್ಲ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಅನಿಸಿತು. ಬಟ್ ಬಿಕಾಸ್ ನಮಗೆ ಅಂದರೆ ತುಳುನಾಡಲ್ಲಿ ಅಥವಾ ನಮ್ಮ ಊರಲ್ಲಿ ಇದ್ದವರಿಗೆ ಸ್ವಲ್ಪ ಲೈಕ್ ಇದೆಲ್ಲ ವಿಷಯಗಳು ಗೊತ್ತುಂಟು ಅಂತ ಅನಿಸ್ತದೆ. ಸೊ ಹಾಗಾಗಿ ಸಣ್ಣ ವಿಷಯಗಳು, ದೊಡ್ಡ ಆ ಥರ ಎಂತ ಇಲ್ಲ. ಸೊ ಟೋಟಲ್ ಆಗಿ ಮೂವಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬಾ ಖುಷಿ ಆಯಿತು. ಬಿದ್ದು ನಗಳಿದ್ವಿ ಆ ಥರ. ನಮ್ಮ ಥಿಯೇಟ್ರಲ್ಲಿ ಫುಲ್ ಜನ ಇದ್ದರು. ಆ್ಯಂಡ್ ಐ ವಾಸ್ ಶಾಕ್ಡ್ ಆಯಿತಾ, ಅಷ್ಟು ಜನ ನೋಡಿ. ಸೂಪರ್. ನಮ್ಮ ಇಂಡಸ್ಟ್ರಿಗೆ ಯಾವುದೇ ಹೀರೋಗಳ ಅವಶ್ಯಕತೆ ಅಥವಾ ಲೈಕ್ ಫೇಸ್ ಇರಬೇಕು ಆ ಥರ ಏನಿಲ್ಲ ಆಯಿತಾ. ಕಂಟೆಂಟ್ ಇದೆಯಾ, ಜನ 100% ಸಪೋರ್ಟ್ ಬರ್ತಾರೆ ಅಂತ ಹೇಳುವಂಥ ಒಂದೇ ಒಂದು ಎಕ್ಸಾಂಪಲ್ ಇದು. ಅಂದರೆ ಒನ್ ಆಫ್ ದ ಎಕ್ಸಾಂಪಲ್ ಇದು. ಓಕೆ. ಸೊ ಇದರಲ್ಲಿ ಆ್ಯಕ್ಚುಲಿ ರಾಜ್ ಬಿ ಶೆಟ್ಟಿ ಆ್ಯಕ್ಟ್ ಮಾಡಿದರೂ ಕೂಡ, ಆ್ಯಂಡ್ ಅವರಿಗೆ ಒಂದು ಹೆಸರಿದೆ, ಎಲ್ಲ ಇದೆ. ಬಟ್ ಅವರು ಪ್ರಮೋಷನ್ ಮಾಡಲೇ ಇಲ್ಲ, ನಾನಿದ್ದೇನೆ ಈ ಮೂವಿಯಲ್ಲಿ ಅಂತ ಹೇಳುವಂಥ ಒಂದು ವಿಷಯ ಹೇಳಿಕೊಂಡು ಆಯಿತಾ. ದಟ್ ಈಸ್ ಅ ಬ್ಯೂಟಿಫುಲ್ ಸ್ಟ್ರಾಟಜಿ ಮಾರ್ಕೆಟಿಂಗ್ ಮಾಡಿರುವಂಥವ್ರು. ಸೂಪರ್. ಜನ ಅವರಿಂದಾಗಿ ಮಾತಲ್ಲಿ ಹೇಳ್ಕೊಂಡು ಹೋದರು. ಆ್ಯಂಡ್ ಇಟ್ ವಾಸ್ ಬ್ಲಾಕ್ ಬಸ್ಟರ್ ನಾವು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಮೂವೀಸ್ಗಳು ಆಗಿಲ್ಲ ಈ ಒಂದು ವರ್ಷದಲ್ಲಿ. ಸೊ ಈ ಒಂದು ಮೂವಿಯಿಂದ ಎಲ್ಲವನ್ನೂ ಸ್ಟಾರ್ಟ್ ಆಯಿತು. ಓಕೆ. ಸೊ ತುಂಬಾ ಖುಷಿ ಇದೆ. ಅಂದರೆ ಇಂಥ ಒಂದು ಸಣ್ಣ ವಿಷಯ ಆ್ಯಕ್ಚುಲಿ ಯಾರು ಥಿಂಕ್ ಮಾಡಿರ್ತಾರೆ. ಒಂದು ಲಕ್ಸ್ ಸೋಪಿನ ಕಥೆ ಅಥವಾ ದೇವಭೂತದ ಸುಲೋಚನಾ ಫ್ರಮ್ ಸೋಮೇಶ್ವರ, ಯಾರು ಥಿಂಕ್ ಮಾಡ್ತಾರೆ ಅಲ್ವಾ. ಸೊ ಸೂಪರ್ ಥಿಂಕಿಂಗ್ ಆ್ಯಂಡ್ ಇದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಎಲ್ಲನೂ ಕೂಡ. ಸೊ ವೆರಿ ಪ್ರೌಡ್ ಆಫ್ ಅವರ್ ತುಳುನಾಡು ಪೀಪಲ್ ಆ್ಯಂಡ್ ಕರಾವಳಿ ಎಲ್ಲರೂ ಕೂಡ. ಸೊ ಖಂಡಿತ ಇಫ್ ನೀವು ನೋಡಿಲ್ಲ ಅಂತಂದರೆ ನಾನು ಸಜೆಸ್ಟ್ ಮಾಡೋದು ಥಿಯೇಟ್ರಲ್ಲಿ ಹೋಗಿ ಫ್ಯಾಮಿಲಿ ಜೊತೆ ಕೂತು ನೋಡಿ ಆಯಿತಾ. ಏನು ವಲ್ಗರ್ ಆ ಥರ ಏನಿಲ್ಲ. ಫ್ಯಾಮಿಲಿ ಜೊತೆ ಅಪ್ಪ ಅಮ್ಮ ಫ್ಯಾಮಿಲಿ ತುಂಬ ಕುಟುಂಬ ಇದ್ದರೆ ಎಲ್ಲರೊಟ್ಟಿಗೆ ಕೂತು ನೋಡಿ. ಅಥವಾ ನಿಮ್ಮ ಮನೇಲಿ ನೋಡಲಿಕ್ಕೆ ಲೈಕ್ ನಾನು ಸಜೆಸ್ಟ್ ಮಾಡೋದಿಲ್ಲ. ಇಫ್ ನೀವು ಫ್ಯೂಚರಲ್ಲಿ ಮನೇಲಿ ನೋಡ್ತೀರಾ ಅಂತಾದರೂ ಕೂಡ
ಫ್ಯಾಮಿಲಿ ಜೊತೆ ಕೂತು ಟಿ ವಿಯಲ್ಲಿ ನೋಡಿ, ಫೋನಲ್ಲಿ ಒಬ್ಬೊಬ್ಬರು ನೋಡ್ಬೇಕು, ಆಯಿತಾ. ಸೊ ದ್ಯಾಟ್ ಈಸ್ ಅ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸಜೆಷನ್ಸ್ ಅಂತಲ್ಲ, ಆಬ್ವಿಯಸ್ಲಿ ಒಂದು ಮೂವಿ ತುಂಬ ಜನ ನೋಡಿರ್ತೀರಿ, ಎಲ್ಲ ಆದಮೇಲೆ ಪೊಲೀಸ್ ಬರ್ತಾರಲ್ಲ, ಕೊಲೆ ಎಲ್ಲ ಆದಮೇಲೆ, ಸೊ ಆ ಥರ ನಾನು ಇಲ್ಲಿ ರಿವ್ಯೂ ಕೊಡ್ತಿದ್ದೇನೆ. ಬಟ್ ಸ್ಟಿಲ್ ಓಕೆ. ಸೊ ಐ ಹೋಪ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ 3rd ಚಾನಲ್ KC ವರ್ಸ್. ಸೊ ಬೇರೆ ಚಾನಲ್ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು ಆಬ್ವಿಯಸ್ಲಿ KC. ಸಿಗೋಣ ಮುಂದೆ. ಬಾಯ್.